ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರ ರೈತರಿಗೆ ಭರ್ಜರಿ ಬಂಪರ್ ಗುಡ್ಡಿಸ್ ಅನ್ನ ನೀಡಿರುವಂತದ್ದು. ಹೌದು ಸ್ನೇಹಿತರೆ, 19ನೇ ಕಂತಿನ ಹಣವನ್ನು ಪಡೆದು 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರುವ ರೈತರಿಗೆ ಇನ್ನು ಮುಂದೆ ನಿಮಗೆ 20ನೇ ಕಂತಿನ ಹಣದಲ್ಲಿ 2000 ಪ್ಲಸ್ 2000 ಒಟ್ಟಿಗೆ 400 ರೂಪಾಯಿ ಬರುತ್ತೆ. ಹೌದು, ವಿತ್ ಪ್ರೂಫ್ ಯಾರಿಗೆಲ್ಲ ಬರುತ್ತೆ, ಹಾಗೇನೆ ಯಾವಾಗ ಬರುತ್ತೆ, ಹಾಗೇನೆ 20ನೇ ಕಂತಿನ ಹಣವನ್ನು ನೀವು ಪಡ್ಕೋಬೇಕಾದ್ರೆ ರೈತರು ಕಡ್ಡಾಯವಾಗಿ ಈ ಕೆಲಸವನ್ನು ಮಾಡಲೇಬೇಕಾಗಿದೆ. ಹೌದು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿಯ 20ನೇ ಕಂತಿನ ಹಣದಲ್ಲಿ ಒಟ್ಟು 2000 ಪ್ಲಸ್ 2000 ಒಟ್ಟು 400 ರೂಪಾಯಿ ಹಣವನ್ನು ನೀವು ಪಡ್ಕೋಬೇಕಾದ್ರೆ ಕಡ್ಡಾಯವಾಗಿ ಈ ಕೆಲಸವನ್ನು ಪ್ರತಿಯೊಬ್ಬ ರೈತ ಕೂಡ ಮಾಡಲೇಬೇಕು. ಸೊ ಹಾಗಾದರೆ ಬನ್ನಿ ನೋಡೋಣ, ಮುಂದಿನ 20ನೇ ಕಂತಿನ ಹಣದಲ್ಲಿ 400 ರೂಪಾಯಿ ಹಣ ಯಾವ ರೈತರಿಗೆ ಬರುತ್ತೆ, ಹಾಗೆಯೇ ಯಾವ ರೈತರಿಗೆ 20ನೇ ಕಂತಿನಲ್ಲಿ 400 ರೂಪಾಯಿ ಹಣ ಬರೋದಿಲ್ಲ, ಜೊತೆಗೆ 20ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಯಾವ ದಿನಾಂಕದಂದು ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಿಗುತ್ತೆ. ಸೊ ನೀವು ರೈತರಾಗಿದ್ದು ರೈತರ ಮಕ್ಕಳಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ ಕೇಂದ್ರ ಸರ್ಕಾರ 19ನೇ ಕಂತಿನ ಹಣವನ್ನು ಫೆಬ್ರವರಿ 24ರಂದು ದೇಶದ ಒಟ್ಟು 9,40,00,000 ರೈತರ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಜಮಾ ಮಾಡಿದ್ರು. ಸೊ ಇಲ್ಲಿ ಒಟ್ಟು 20,000 ಕೋಟಿ ಹಣವನ್ನು ದೇಶದ ರೈತರಿಗೆ ಜಮಾ ಮಾಡಲಾಗಿತ್ತು ಸ್ನೇಹಿತರೆ. ಸೊ ಈಗ 19ನೇ ಕಂತಿನ ಹಣವನ್ನು ಪಡೆದು 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿರೋರಿಗೆ ಕೇಂದ್ರದ ಮೋದಿ ಸರ್ಕಾರ ಗುಡ್ ನ್ಯೂಸ್ ಅನ್ನ ನೀಡಿದೆ. ಹೌದು ಸ್ನೇಹಿತರೆ, ಈಗ 20ನೇ ಕಂತಿನ ಹಣದಲ್ಲಿ ರೈತರಿಗೆ ಒಟ್ಟು 400 ರೂಪಾಯಿ ಹಣ ಜಮಾ ಆಗುವಂತದ್ದು. ಹಾಗೆಯೇ ಇಲ್ಲಿ 20ನೇ ಕಂತಿನ ಹಣ ಯಾವ ಡೇಟಿಗೆ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ತಿಳಿದುಕೊಳ್ಳುವ ಮುಂಚೆ ಇಲ್ಲಿ 20ನೇ ಕಂತಿನಲ್ಲಿ ಒಟ್ಟು 400 ರೂಪಾಯಿ ಹಣ ಯಾವ ರೈತರಿಗೆ ಬರುತ್ತೆ ಅಂದ್ರೆ ಸ್ನೇಹಿತರೆ, ಇಲ್ಲಿ 20ನೇ ಕಂತಿನ ಹಣದಲ್ಲಿ ಕೆಲ ರೈತರಿಗೆ 2000 ಪ್ಲಸ್ 2000 ರೂಪಾಯಿ ಒಟ್ಟು 400 ರೂಪಾಯಿ ಹಣ ಜಮಾ ಆಗುವಂತದ್ದು. ಸೊ ಹಾಗಾದ್ರೆ ಯಾವ ರೈತರಿಗೆ ಬರುತ್ತೆ ಅಂದ್ರೆ ಸ್ನೇಹಿತರೆ, ಯಾವ ರೈತರಿಗೆ 19ನೇ ಕಂತಿನ ಹಣ ಬಂದಿಲ್ವೋ ಅಂದ್ರೆ ಕೆಲವೊಂದು ಟೆಕ್ನಿಕಲ್ ಸಮಸ್ಯೆಯಿಂದ ಯಾವ ರೈತರಿಗೆ 19ನೇ ಕಂತಿನ ಹಣ ಜಮಾ ಆಗಿಲ್ವೋ ಅಂತ ರೈತರಿಗೆ ಮುಂದಿನ 20ನೇ ಕಂತಿನ ಹಣದಲ್ಲಿ ಒಟ್ಟು 400 ರೂಪಾಯಿ ಹಣ ಜಮಾ ಆಗುವಂತದ್ದು. ಸೊ ಇಲ್ಲಿ ಟೆಕ್ನಿಕಲ್ ಸಮಸ್ಯೆ ಏನಪ್ಪಾ ಅಂದ್ರೆ, ಇಲ್ಲಿ ಯಾವ ರೈತರದ್ದು KVC ಆಗಿಲ್ವೋ ಅಂದ್ರೆ ಯಾವ ರೈತರು ತಮ್ಮ ಬ್ಯಾಂಕಿನ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ವೋ ಅಂತಹ ರೈತರಿಗೆ 19ನೇ ಕಂತಿನ ಹಣದಲ್ಲಿ ಹಣ ಜಮಾ ಆಗಿಲ್ಲ. ಸೊ ಈ ರೀತಿಯಾಗಿ ಇಂತಹ ರೈತರ ಹಣ ಪೆಂಡಿಂಗ್ ಅಲ್ಲಿ ಇತ್ತು. ಸೊ ಈಗ 20ನೇ ಕಂತಿನ ಹಣದಲ್ಲಿ 19ನೇ ಕಂತಿನ 200 ರೂಪಾಯಿ ಪ್ಲಸ್ 20ನೇ ಕಂತಿನ 200 ರೂಪಾಯಿ ಒಟ್ಟು 400 ರೂಪಾಯಿ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುವಂತದ್ದು. ಸೊ ಹಾಗಾದ್ರೆ 20ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ? ಸೊ ರೈತರು 20ನೇ ಕಂತಿನ ಹಣದಲ್ಲಿ 400 ರೂಪಾಯಿ ಹಣವನ್ನು ಪಡ್ಕೋಬೇಕಾದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು. ಸೊ ಆ ಕೆಲಸ ಏನಪ್ಪಾ ಅಂದ್ರೆ KVC. ಆದಷ್ಟೇ ಪ್ರತಿಯೊಬ್ಬ ರೈತ ಕೂಡ ಕಡ್ಡಾಯವಾಗಿ KVC ಮಾಡಲೇಬೇಕು. ಹೌದು, ಇಲ್ಲಿ KVC ಮಾಡೋದು ಹೇಗೆ ಅಂದ್ರೆ, ನೀವು ಈ PM ಕಿಸಾನ್ ಸಮ್ಮಾನ್ ನಿಧಿಯ ಅಫಿಷಿಯಲ್ ಪೇಜ್ಗೆ ಭೇಟಿ ಕೊಟ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಂಡು ತುಂಬಾ ಸುಲಭವಾಗಿ ಪ್ರತಿಯೊಬ್ಬ ರೈತ ಕೂಡ ಉಚಿತವಾಗಿ KVC ಮಾಡಬಹುದು. ಸೊ ಒಂದು ವೇಳೆ ನಿಮಗೆ ಈ ವೆಬ್ಸೈಟ್ಗೆ ಭೇಟಿ ಕೊಟ್ಟು KVC ಮಾಡೋದಕ್ಕೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಹತ್ತಿರದ CSC ಸೆಂಟರ್ ಅಥವಾ ಗ್ರಾಮ ಕೇಂದ್ರ ಅಲ್ಲಿ ಭೇಟಿ ಕೊಟ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಕೊಟ್ಬಿಟ್ಟು KVC ಮಾಡಿಸಲೇಬೇಕು ಸ್ನೇಹಿತರೆ. ಸೊ ಯಾವ ರೈತರು KVC ಮಾಡಿಸ್ತಾರೋ ಅಂತ ರೈತರಿಗೆ ಮಾತ್ರ PM ಕಿಸಾನ್ ಸಮ್ಮಾನ್ ನಿಧಿಯ 20ನೇ ಕಂತಿನ ಹಣ ಜಮಾ ಆಗುವಂತದ್ದು. ಹಾಗೆಯೇ ರೈತರ ಬ್ಯಾಂಕಿನ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಸೊ ಇಂತಹ ರೈತರಿಗೆ ಮಾತ್ರ PM ಕಿಸಾನ್ ಸಮ್ಮಾನ್ ನಿಧಿಯ 20ನೇ ಕಂತಿನ ಹಣದಲ್ಲಿ 19ನೇ ಕಂತಿನ 200 ರೂಪಾಯಿ ಪ್ಲಸ್ 20ನೇ ಕಂತಿನ 200 ರೂಪಾಯಿ ಹಣ ಜಮಾ ಆಗುವಂತದ್ದು. ಸೊ ಹಾಗಾದ್ರೆ ಇಲ್ಲಿ 20ನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂದ್ರೆ, ಸೊ ಇಲ್ಲಿ 19ನೇ ಕಂತಿನ ಹಣ ಇದೇ ಫೆಬ್ರವರಿ 24, 2025ರಂದು ರೈತನ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು. ಕೇಂದ್ರ ಸರ್ಕಾರ 20ನೇ ಕಂತಿನ ಹಣ ಜಮಾ ಮಾಡುವ ಡೇಟ್ ಅನ್ನು ಫಿಕ್ಸ್ ಮಾಡಿಲ್ಲ. ಆದ್ರೆ ಇದೇ ಮೇ ತಿಂಗಳ ಅಂತ್ಯಕ್ಕೆ ಅಥವಾ ಜೂನ್ ತಿಂಗಳ ಫಸ್ಟ್ನೇ ವೀಕ್ನಲ್ಲಿ 20ನೇ ಕಂತಿನ ಹಣ ರೈತನ ಬ್ಯಾಂಕಿನ ಅಕೌಂಟ್ಗೆ DBT ಮೂಲಕ ಜಮಾ ಆಗುವಂತದ್ದು. ಸೊ ರೈತರು ಇಲ್ಲಿ ಗಮನಿಸಬೇಕಾದ ಅತಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ರೈತರು ಕಡ್ಡಾಯವಾಗಿ 20ನೇ ಕಂತಿನ ಹಣ ಬಿಡುಗಡೆ ಆಗೋಕ್ಕಿಂತ ಮುಂಚೆ KVC ಮಾಡಿಸಿಕೊಳ್ಳಿ. ಸೊ ಇದು ರೈತರಿಗೆ ತುಂಬಾ ಅತಿ ಮುಖ್ಯವಾದ ಮಾಹಿತಿ ಆಗಿರುತ್ತೆ. ಸೊ ಈ ವಿಡಿಯೋನ ಆದಷ್ಟು ಎಲ್ಲ ರೈತರಿಗೆ ನಿಮ್ಮ Facebook ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.